ಹಿತ್ತಾಳೆ ಪಾತ್ರೆಗಳು ಕೇವಲ ಪಾತ್ರೆಗಳಷ್ಟೇ ಅಲ್ಲದೆ ಅದರಿಂದ ಆಚೆಗೆ ಭಾರತೀಯ ಧಾರ್ಮಿಕ, ಆಯುರ್ವೇದ ಹಾಗೂ ಇನ್ನಿತರೆ ವಿಚಾರಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅಲ್ಲದೆ ಹಿತ್ತಾಳೆ ಯಾವುದಾದರೂ ಒಂದು ವಸ್ತು ಇಲ್ಲದೆ ಸಾಕಷ್ಟು ಧಾರ್ಮಿಕ ಕಾರ್ಯಗಳು ನೆರವೇರುವುದಿಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯ ಜೀವನ ಶೈಲಿಯಲ್ಲಿ ಇದು ಒಂದು ಮಹತ್ವದ ಸ್ಥಾನ ಪಡೆದುಕೊಂಡಿದೆ. ಹಾಗೆಳೆಯರೆ, ಬೆಂಗಳೂರಿನ JP ನಗರದ 2ನೇ ಹಂತದಲ್ಲಿರುವ ಜ್ಯೇಷ್ಠ ಅಂಗಡಿಯಲ್ಲಿ ಎಲ್ಲ ವಿಧವಾದ ಹಿತ್ತಾಳೆ ಪಾತ್ರೆಗಳು ಹಾಗೂ ಪೂಜಾ ಸಾಮಗ್ರಿಗಳು ಸಿಗುತ್ತವೆ. ಒಮ್ಮೆ ಭೇಟಿ ನೀಡಿ. ನಮಸ್ಕಾರ, ಐ ಮೀರಾ, co-founder of Zishta. ಇಲ್ಲಿ IICF ಕಾಫಿ ಇವೆಂಟ್ ಅಲ್ಲಿ ಇದೇನು. It's a fantastic event to come. So much varieties of coffee that you can see under one roof. So many roasters, so many products that's there. Amazing to see this event, wonderfully curated. Zishta's here. We have a lovely stall, small one here, where we are presenting all our brass coffee filters. What better in an event like this other than a brass coffee filter? You know, it's something fantastic. You would want to talk to us about it, on how the coffee filter makes your fantastic traditional Indian coffee. Do come visit us. You have coffee filter. Of course, you know, there might be some people who are tea lovers, so we do have the tea kettles as well for you. So please do come, and we look forward to seeing you. ನಮಸ್ಕಾರ ಎಲ್ಲರಿಗೂ. ಸೊ ನಾನು ರಾಧಾ ಅಂತ ಹೇಳಿ ಜಿಸ್ಟಾ ಅಲ್ಲಿ ಈಗ 4 ವರ್ಷದಿಂದ ಇಲ್ಲಿ ನಾನು ಹೆಡ್ ಆಫ್ ಕಸ್ಟಮರ್ ಡಿಲೈಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಜಿಸ್ಟಾ ಬಂದ್ಬಿಟ್ಟು 2016 ಸ್ಟಾರ್ಟ್ ಮಾಡಿದ್ರು. ಸೊ 3 ಜನ, ಅರ್ಚಿಶ್, ವರಿಷ್ಠ ಆ್ಯಂಡ್ ಮೀರಾ ರಾಮಕೃಷ್ಣನ್, ಇವರು 3 ಜನ ಇದನ್ನು ಕಂಡು ಹಿಡಿದ್ರು. ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರ ಅಜ್ಜಿ ಬಂದ್ಬಿಟ್ಟು ಶ್ರೀರಂಗಮಲ್ಲಿ ಇವತ್ತು ಕೂಡ ಈ ಎಲ್ಲ ಹಿತ್ತಾಳೆ, ಕಂಚು, ಮತ್ತು ತಿರ್ಗಾ ಕಲ್ಲಿನ ಪಾತ್ರೆ, ಕಾಸ್ಟ್ ಐರನ್ ಮತ್ತು ಐರನ್, ಈ ಎಲ್ಲ ಪಾತ್ರೆಗಳಲ್ಲಿ ಇವತ್ತಿಗೂ ಅವರು ಅಡುಗೆ ಮಾಡಿ ಆರೋಗ್ಯದಿಂದ ಇದ್ದಾರೆ. ಅವರ ವಯಸ್ಸು ಬಂದ್ಬಿಟ್ಟು ಈಗ 95 ವರ್ಷ. ಸೊ ಅವರ ಮೊಮ್ಮಕ್ಕಳು ಕೂಡ ಅವರೇ ಇವತ್ತಿಗೂ ಅಡುಗೆ ಮಾಡಿರ್ತಾರೆ. ಸೊ ಅವರೇ ಇವರಿಗೆ ಸ್ಫೂರ್ತಿ. ಆ ಕಾರ್ಪೊರೇಟಿಂದ ಆಚೆ ಬಂದು ರೋಡ್ ಟ್ರಿಪ್ ಮೇಲೆ ಹೋಗಿ ಹಳೇ ಶಿಲ್ಪಕಲಾಕಾರಗಳನ್ನ ಕಂಡು ಹಿಡಿದು ಮತ್ತು ತಿರ್ಗಾ ಈ ಎಲ್ಲ ಹಿತ್ತಾಳೆ ಮತ್ತು ಕಂಚು ಪಾತ್ರೆಗಳನ್ನು ರಿವೈವ್ ಮಾಡಿ ತಿರ್ಗಾ ಅದನ್ನು ನಮಗೆ ತಿರ್ಗಾ ತಲುಪೋ ಹಾಗೆ, ಈ ಸೊಸೈಟಿಗೆ ಮತ್ತು ತಲುಪೋ ಹಾಗೆ ಕೆಲಸ ಮಾಡಿಸಿ ಮತ್ತು ತಿರ್ಗಾ ಇದನ್ನು ಲ್ಯಾಬ್ಗೆ ಕಳಿಸಿ NABL ಸರ್ಟಿಫೈ ಅಂತಂದರೆ ಯಾವುದೇ ಒಂದು ಬೇರೆ ಮೆಟಲ್ ಇದರಲ್ಲಿ ಕಲಬೆರಕೆ ಇಲ್ಲ ಅಂತ ಹೇಳಿ ಅದು ಸರ್ಟಿಫೈ ಮಾಡುತ್ತೆ. ಸೊ ನಾವು ಎಷ್ಟು ವರ್ಷದಿಂದ ಇದೆ, ಹೇಗಿದೆ ನಿಮ್ಮ ಒಂದು ಪ್ರಾಡಕ್ಟ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಸೊ 2016 ಸ್ಟಾರ್ಟ್ ಮಾಡಿದ್ದು. ಅವಾಗ ನಾವು 3 ಜನ ಆರ್ಟಿಸನ್ಸ್, 3 ಜನ ಶಿಲ್ಪಕಲಾಕಾರಗಳ ಜೊತೆ ಸ್ಟಾರ್ಟ್ ಮಾಡಿದ್ದು. ಇವತ್ತು 600 ಶಿಲ್ಪಕಲಾಕಾರಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ 15 ರಾಜ್ಯಗಳಿಂದ ಇದನ್ನೆಲ್ಲ ಮಾಡಿಸಿ ತರಿಸ್ತಾ ಇದ್ದೀವಿ. ಸೊ ಇದನ್ನ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಸರ್, ಬ್ಯಾಂಗ್ಳೂರ್ JP ನಗರಲ್ಲಿ ನಮ್ಮ ಹೆಡ್ ಆಫೀಸ್, ಮತ್ತೆ ವೇರ್ ಹೌಸ್ ಇದೆ, ಶಾಪ್ ಇದೆ, ಸ್ಟೋರ್ ಇದೆ. ನೀವು ಅಲ್ಲಿ ಎಲ್ಲ ನಮ್ಮ 800 ರೇಂಜ್ ಪ್ರಾಡಕ್ಟ್ಸ್ನ ನೀವು ಅಲ್ಲಿ ನೋಡ್ಬೋದು. ಹಿತ್ತಾಳೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ತರಹ ಪಾತ್ರೆಗಳು, ಇಡ್ಲಿ ಪಾತ್ರೆಯಿಂದ ಹಿಡಿದು ಸರ್ವ್ ಮಾಡೋ ತನಕ ಕಂಚಿನಲ್ಲೂ ಇದೆ, ಹಿತ್ತಾಳೆಯಲ್ಲೂ ಇದೆ. ಮತ್ತು ತಿರ್ಗಾ ಹೋಮ್ ಡೆಕೋರ್ ಐಟಮ್ಸ್, ನಮ್ಮ ಈ ಹಿತ್ತಾಳೆ ದೀಪಗಳೆಲ್ಲ ಇದೆಯಲ್ಲ, ಅದು ಬಂದ್ಬಿಟ್ಟು ನಾವು ನಾಚಿಯಾರ್ ಕೊಯಿಲ್, ಅದು ಬಂದ್ಬಿಟ್ಟು ವೇದಶಾಸ್ತ್ರಗಳ ಪ್ರಕಾರ ಮಾಡ್ತಾರೆ. ಸೊ ನಾವು ಕೇಳಿದ ಹಾಗೆಲ್ಲ ಮಾಡಿಕೊಡೋದಿಲ್ಲ. ಸೊ ಈ ಥರ ಎಲ್ಲವನ್ನು ಹೆಂಗೆ ಹೇಳ್ತೀರಾ, ಕಲ್ಚರಲ್ ಅಂತ ಟ್ರೆಡಿಷನ್ ಆಗಿ ಹೇಗೆ ಮಾಡಬೇಕೋ ಹಾಗೆ ಮಾಡಿಸಿ ಇದನ್ನು ಮತ್ತೆ ತಿರ್ಗಾ ನಮ್ಮ ಸೊಸೈಟಿಗೆ ತರ್ಕೊಡೋದಕ್ಕೆ ಜಿಸ್ಟಾ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ನಾವು 10ನೇ ವರ್ಷ ಆಯಿತು ನಮ್ಗೆ. ಸೊ ರಾಧಾ ಅಂತ. ರಾಧಾ ಅವರು ನೋಡಿದ್ರಲ್ಲ, ರಾಧಾ ಅವರು ವಿಶೇಷವಾಗಿ ಸಿಸ್ಟಾ ರಾಧಾ ಅವರಾಗಿರ್ಬೋದು. ಮೇಡಮ್, ನಿಮ್ಮ ಹೆಸರು? ರಾಧಾ ಮೀರಾ ಅವರು ಮತ್ತು ಇವರೆಲ್ಲರೂ ಸೇರಿ ಸುಮಾರು 10 ವಸಂತಗಳಿಂದ ನಮ್ಮ ಹಿರಿಕರು, ನಮ್ಮ ಪೂರ್ವಜರು ಮಾಡಿರುವಂಥ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು, ಏನು ತಾಮ್ರ ಹಿತ್ತಾಳೆ ಅಂತ ನಾವೇನು ಹೇಳ್ತೀವಿ, ಬ್ರಾಸು ಮತ್ತು ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ನ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನ ನೀವು ನೋಡ್ಬೋದು. ವಿಶೇಷವಾಗಿ ಕಾಫಿ ಪ್ರಿಯರ್ಗೆ ಈ ಒಂದು ಹಿತ್ತಾಳೆ ಬ್ರಾನ್ಸ್ ಅಲ್ಲಿ ನೀವು ಕಾಫಿ ಸೇವನೆ ಮಾಡಿದಾಗ, ಬ್ರಾಸ್ ಅಲ್ಲಿ ನೀವು
ಕಾಫಿ ಸೇವನೆ ಮಾಡಿದಾಗ ಅದರ ಒಂದು ಸ್ವಾದಿಷ್ಟ, ಅದರ ಒಂದು ಫೀಲು ತುಂಬ ಸ್ವಾದಿಷ್ಟಕರ, ತುಂಬ ಆರೋಗ್ಯಕರವಾಗಿರುತ್ತೆ. ನೋಡ್ತಾ ಇದ್ದೀರಾ ಕಾಫಿಯಲ್ಲಿ ನೀವು, ಅಂದರೆ ಇದು ಸರ್ವಿಂಗ್ ಮಾಡುವಂಥ ಒಂದು ಮಿಷಿನ್ಸು, ಅಂದರೆ ಎಕ್ವಿಪ್ಮೆಂಟ್ಸ್ಗಳು, ಮತ್ತು ವಿಶೇಷವಾಗಿ ಈ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ, ಹೆಲ್ತ್ಗೆ ಬೆನಿಫಿಟ್ಸು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಮತ್ತು ಒಂದು ನೆಮ್ಮದಿ ಅಂತ ನಾವೇನು ಅಂತೀವಿ, ಆ ಒಂದು ನೆಮ್ಮದಿ, ಸಮೃದ್ಧಿ, ವಿಶೇಷವಾಗಿ ನಮ್ಮ ಹಿರಿಮೆ, ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ, ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಥರ ಪ್ರಾಡಕ್ಟ್ಸು ಛಾಪು ಮೂಡಿಸ್ತಾ ಇವೆ. ಈ ಥರ ಒಂದು ಎಕ್ಸಿಬಿಷನಲ್ಲಿ ಇವರು ಭಾಗಿಯಾಗಿರೋದು ತುಂಬ ವಿಶೇಷ. ನೀವು ಕೂಡ ಈ ಒಂದು ಪ್ರಾಡಕ್ಟ್ಸ್ನ ನೋಡ್ಬೋದು, ಮತ್ತು ಸೇಲ್ಗೂ ಅವೈಲಬಿಲಿಟಿ ಇದೆ. ನೀವು ಕೂಡ ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಸಿಸ್ಟಾ ಅನ್ನೋ ಒಂದು ಲೋಗೋ ಏನಿದೆ, ಮತ್ತು ಒಂದು ಬ್ರ್ಯಾಂಡಿಂಗ್ ಏನಿದೆ, ಅವರ ವೆಬ್ಸೈಟ್ಗಳು ಕೂಡ ಅವೈಲಬಿಲಿಟಿ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ನಮ್ಮ ತನಾನ ಬೆಳೆಸೋ ನಿಟ್ಟಿನಲ್ಲಿ, ನಮ್ಮ ಪರಂಪರೆನ ಬೆಳೆಸುವ ನಿಟ್ಟಿನಲ್ಲಿ, ವಿಶೇಷವಾಗಿ ಈ ಥರ ಒಂದು ಗ್ಲಾಸ್ಗಳಲ್ಲಿ ಕಾಫಿ ಸೇವನೆ ಮಾಡಿದಾಗ ನಮಗೆ ನಾರ್ಮಲ್ ಪ್ಲಾಸ್ಟಿಕ್ ಗ್ಲಾಸು, ಇಲ್ಲ ಗಾಜಿನ ಗ್ಲಾಸು, ಮಣ್ಣಿನ ಗ್ಲಾಸಲ್ಲಿ ಒಂದು ಕಾಫಿ ಸೇವನೆಗೂ ಈ ಥರ ಗ್ಲಾಸು, ಬೆಳ್ಳಿ ಗ್ಲಾಸು ಮತ್ತು ಚಿನ್ನದ ಗ್ಲಾಸಲ್ಲಿ ಕಾಫಿ ಸೇವನೆ ಮಾಡಿದಾಗ ಆ ಒಂದು ಡಿಫ್ರೆಂಟ್ ಆದ ಒಂದು ಟೇಸ್ಟು, ಮತ್ತು ಆ ಒಂದು ಸ್ವಾದಿಷ್ಟ ಸವಿಲಿಕ್ಕೆ ಸವಿದವ್ರಿಗೆ ಗೊತ್ತು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಿರೀಕ್ಷಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಲೈವ್ ದೃಶ್ಯ.